ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ, ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲೇ ಟೈಮ್ ಆಯಿತು. ಮುಗಿಸ್ಕೊಂಡಾಗೇ ಸ್ವಲ್ಪ ಶಾಪಿಂಗ್ ಇದೆ, ಟ್ರಿಪ್ಪದು ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾಕೆ ಬ್ಯಾಗು? ಬಟ್ಟೆಗಳು ಮಾತ್ರ ತಾನೇ ಶಾಪಿಂಗ್ ಮಾಡೋದು. ಆಯಿತು. ಇದು ಮಿಂತ್ರದಲ್ಲ ಸೇಲ್ ಆಗುತ್ತೆ ಪುಟ, ಡೆಕ್ಕತ್ಲಾಂದು ಮಿಂತ್ರದಲ್ಲೂ ನಾನು ನೋಡಿದೆ. ಕಲರು ಅಷ್ಟಳೆ ಎಟ್ಲಕ್ಕೆ ಹಾಕಿತ್ತು, ಅದು ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂದ್ಬಿಟ್ಟು ಇವಾಗ ಒಂದು ತೆಗೆಸ್ಕೊಂಡಿದ್ದೀನಿ. ಇದ್ಯಾವುದಿದು ಹಿಂಗಾಯ್ತಲ್ಲ, ಒಳ್ಳೆ ಜಪಾನ್ ಅವ್ರು ಹಾಕತ್ತಾರಲ್ಲ ಹಂಗೆ ಕಾಣಿಸ್ತಾ ಇರೋದು. ಚೆನ್ನಾಗಿಲ್ಲಮ್ಮ, ಏನು ಹಿಂದೆ ಒಳ್ಳೆ ಟಾಮಿ ಕೂದಲು ಥರ ಐತೆ. ಹೌದಾ? ಚಳಿಗಾಲದಲ್ಲಿ ಮಾತ್ರ ಅಷ್ಟೇ, ಸೆಕೆಗಾಲದಲ್ಲೆಲ್ಲ ಸೆಕೆನೇ ಆಯ್ತದೆ. ಏನಿನ್ನೊಂದು 1.5 ಮಂತ್ 2 ಮಂತ್. ನನ್ನ ಶಾಪಿಂಗ್ ಇಷ್ಟೇ ಮುಗೀತು. ಇವಾಗ ಹೋಗೋದೆ, ಬಿಲ್ ಮಾಡಿಸ್ಕೊಂಡು ಹೋಗೋಣ. ಅದಕ್ಕೆ ಹಾಕಿರೋದೆಷ್ಟು? 9,000 ಹಾಕೋನು. ಅದಕ್ಕೆ ಅವನು ಆಗಿದೆ ಹೋಣ. ಡಿಮಾರ್ಟ್ ಅಲ್ಲ, ಡೆಕಾಥ್ಲಾನ್ ಶಾಪಿಂಗ್ ಮುಗೀತು. ಸೊ ಇವಾಗ ರಿಟರ್ನ್ ಟು ಹೋಮ್. ಮಳೆ ಬೇರೆ ಬರೋಂಗಿದೆ. ಇದೊಂದು ಸನ್ಗ್ಲಾಸ್ ತೊಗೊಂಡೆ. ಫಸ್ಟೇ ಒಂದು ತೊಗೊಂಡು ಬ್ಯಾಗೊಳಗಡೆ ಇಟ್ಟು ಮೇಲೆ ಕೂತ್ಕೊಂಡು ಹೊಡೆದೋಗಿತ್ತು. ಅದಕ್ಕೆ ಇವಾಗ ಒಂದು ಇರಲಿ ಅಂದ್ಕೊಂಡು ತೊಗೊಂಡೆ. ನಂದೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ, ನಮ್ಮ ಪುಟ್ಟನೇ ಜಾಸ್ತಿ ಶಾಪಿಂಗ್ ಮಾಡಿದ್ರು. ನಂಗೆ ಸೆಟಲ್ ಕಾಕ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸೆಟಲ್ ಕಾಕ್ ಅಂತ ತಗೊಂಡಿದ್ದೀನಿ ಅಷ್ಟೇ. ಬಾಮ್ಮ ಜುಡಿಯೋ ನೆಕ್ಸ್ಟ್ ಶಾಪಿಂಗ್. ಒಂಥರ ಡಿಫ್ರೆಂಟ್ ಆಗಿದೆಯಾ? ಒಂದು ಸೈಜ್ ದೊಡ್ಡ ಬೇಕಲ್ಲ? ಚೆನ್ನಾಗಿದೆಯಾ? ಇಲ್ಲೂ ಈ ಥರ ಕಲೆಕ್ಷನ್ ಇದೆ, ನೋಡೋಣ. 38 37. ಟೈಟೇ ಸರಿ ಅಲ್ವಾ? ಆ್ಯಕ್ಚುಲಿ ಹಾಂ, ದಿಸ್ ಇಸ್ ಓಕೆ. ಚೆನ್ನಾಗಿದೆ ಅಲ್ಲ? ಇದು ಸ್ವಲ್ಪ ಪರವಾಗಿಲ್ಲ, ನೋಡೋಣ. ಸಖತ್ತಾಗಿದೆ, ಬಟ್ ನಾನು ಆಲ್ರೆಡಿ ಶಾಪಿಂಗ್ ಮಾಡಿದ್ದೀನಿ. ಸ್ಲಿಪ್ಪರ್ ಸದ್ಯಕ್ಕೆ ಬೇಡ. ಚೆನ್ನಾಗೈತೆ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ. ಸುಮ್ಮನೆ ಯಾಕೆ? ಇದು ವೈಟು ಚೆನ್ನಾಗಿದೆ ಅಲ್ಲ? ಒಂಥರ ಹಾಕಿ ನೋಡ್ತೀನಿ ನಾನು. ಚೆನ್ನಾಗಿದೆ, ಆದರೆ ಮನೇಲಿ ಎಷ್ಟೊಂದು ಐಟಮ್. 37 ಇಲ್ಲಿದೆಯಲ್ಲ, 38. ಐತೆ ಬೊಮ್ಮ, ನನಗಿದೆ ಸಾಕು. ಯಾವ ಕಲರ್ ತಗೊಳ್ಳಿ ಇಲ್ಲ ಇವುಗಳಲ್ಲಿ? ಈ ಕಲರ್ ಪಾಪ ಚೆನ್ನಾಗಿದೆ ಅಲ್ವಾ? ಇದು ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿ. ಇಲ್ಲ, ಕ್ಲಾತ್ ಒಂದೇ, ಕ್ಲಾತ್ ಡಿಫ್ರೆಂಟ್. ಹೌದು, ಮೆನ್ಸ್ ವೇರ್ ಅನ್ಕತ್ತೀನಮ್ಮ. ಇದು ಒಂದು ಓಪನ್ ಮಾಡಿದ್ರೆ ಗೊತ್ತಾಯ್ತೆ, ಮೆನ್ಸ್ ವೇರ್ ಲೇಡೀಸ್ ಎಲ್ಲ. ಆಗೋ ಮಳೆಲೂ ನೆನ್ಕೊಂಡು ಮನೆ ತಲುಪಿಬಿಟ್ವಿ. ಇನ್ನು ಇಲ್ಲೊಂದು ಮದುವೆ ಬೇರೆ ಇತ್ತು, ಅದಕ್ಕೋಸ್ಕರ ಬೇಗ ಅಲ್ಲಿಗೆ ಹೋಗ್ಬೇಕಲ್ವ. ಆಲ್ರೆಡಿ ಟೈಮ್ ಒಂದು 5:30 6 o'clock ಆಗಿರ್ಬೋದು. ಅದಕ್ಕೋಸ್ಕರ ಮನೆಗೆ ಬಂದ್ಬಿಟ್ವಿ. ಆ್ಯಕ್ಚುಲಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಅಂದರೆ, ಏನಿಲ್ಲ. ಏನು ಬೇಕು? ಏನಿಲ್ಲ, ನಾನೇ ಎತ್ಕೋತೀನಿ. ಹಿಂಗೆ ಇಟ್ಕೊಂಡಿದ್ರೆ ನಾನು ಎತ್ಕೊತಿದ್ದೆ ಅಂತ. ಆ್ಯಕ್ಚುಲಿ ನಾನು ಇದೊಂದು ಸೆಟಲ್ ಕಾಕ್ ತೊಗೊಂಡೆ. ನನ್ನ ಹತ್ರ ಫಸ್ಟ್ ಇತ್ತು, ಬಟ್ ನಮ್ಮ ಪುಟ್ಟ ಏನಕ್ಕೆ ಇಲ್ಲಿಗೆ ಬೆಂಗಳೂರಿಗೆ ಬೇಡ, ಡೆಕಾಥ್ಲಾನಲ್ಲಿ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ನಮ್ಮ ಮಮ್ಮಿ ಮನೆಗೆ ಹಾಕ್ಬಿಟ್ಟೆ. 2 ಕಾಕು 2 ಬ್ಯಾಟಿಂದ. ಆ್ಯಕ್ಚುಲಿ ನಾನು ಸಿಂಗಲ್ ಬ್ಯಾಟ್ ತೊಗೊಂಡಿದ್ದೆ. ಅದು ಒಂದಕ್ಕೇ 299 ಇತ್ತು, ಇದು 59 ಇತ್ತು ಕಾಕು. ನಾವು ಅದನ್ನು ಅಂದರೆ ಏನದು ಪರ್ ಹೆಡ್ ಅಂದ್ಕೊಂಡಿರಲಿಲ್ಲ.
ಅಂದರೆ ಪೇರ್ ಅಂದ್ಕೊಂಡಿದ್ವಿ, ಪರ್ ಹೆಡ್ಗೆ 299 ಅಂದ್ಕೊಂಡಿರಲಿಲ್ಲ, ಪರ್ ಪೀಸ್. ಅದೇ ಪರ್ ಹೆಡ್ ಪರ್ ಪೀಸ್ಗೆ. ಸೊ ಇದಕ್ಕೆ 2 ಕಾಕಿದೆ. ಆ್ಯಕ್ಚುಲಿ ಅದು ತಗೊಂಡಿದ್ರೆ ಹೊರ್ತಾಗ್ತಿತ್ತು. ಇದು 799. ಆ್ಯಕ್ಚುಲಿ ಆಫರ್ ಹೋಗಿ ಅದೇ ಆಫರ್ ಬಂದೇನೆ 799. 1199 ಪರ್ ಯೂನಿಟ್ ಅಲ್ಲಿಗೆ 239 ಬೀಳುತ್ತೆ ಅಂತ ಹಾಕಿದ್ದಾರೆ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಂತ ಹಾಕಿದ್ದಾರೆ. ಸೆಟಲ್ ಕಾಕ್ ನಾಳೆಯಿಂದ ಬ್ಯಾಡ್ಮಿಂಟನ್ ಆಡೋದಕ್ಕೆ ರೆಡಿ ಆಗ್ತೀನಿ. ಅದ್ರ ಜೊತೆಗೆ ಜುಡಿಯೋದು ಆಮೇಲೆ ತೋರಿಸ್ತೀನಿ. ಇದೊಂದು ಸ್ವೆಟರ್ ತೊಗೊಂಡೆ ನಾನು, ಅಂದರೆ ಟ್ರಿಪ್ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದೊಂಥರ ಪುಲೋವರ್ ಟೈಪ್ ಒಂಥರ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ AC ಹಾಕೊಂಡ ತಕ್ಷಣ ಒಂಥರ ತುಂಬ ಚಳಿನ ತಡೆಯೋ ಕೆಪಾಸಿಟಿ ಇತ್ತು ಅಂತ ಅನಿಸ್ತು. ಇದು MRP ಜಾಸ್ತಿನೇ ಇದೆ, ಆದರೆ ಇದನ್ನು ಬಿಟ್ಟಿದ್ದು 599 ಬಿಟ್ಟಿದ್ದು, ಅದಕ್ಕೆ ಇದೊಂದು ತೊಗೊಂಡೆ. ನಾನೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ, ನಮ್ಮ ಪಾಪನೇ ಜಾಸ್ತಿ ಶಾಪಿಂಗ್ ಮಾಡಿರೋದು. ನೋಡಿ ಯಾರು ಶಾಪಿಂಗ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಆ್ಯಕ್ಚುಲಿ ಇದರಲ್ಲಿ ನಂಗೆ ಸೈಜ್ ಇದ್ರೆ ತೊಗೋತಿದ್ದೆ, ಇದೇ ಟೈಪಲ್ಲಿ ನಂಗೆ ಸೈಜ್ ಇರಲಿಲ್ಲ, ಅದಕ್ಕೆ ನಮ್ಮ ಪುಟ್ಟ ತೊಗೋತು ಈ ಶೂಸ್ನ. ಅದು 699 ಅಂತ ಅನಿಸುತ್ತೆ. ಅದು ಮಾಮೂಲಿ ಡೆಕಾಥ್ಲಾನ್ ಅವ್ರಿಗೆ ಶಾರ್ಟ್ಸ್ ಎಲ್ಲ ಜಾಸ್ತಿ ಬೇಕಾಗಿತ್ತು. ಒಂದು ಎಷ್ಟಿದೆ ಅಂತ ಇವಾಗ ತೋರಿಸ್ತೀನಿ. ಒಂದು ಪ್ಯಾಂಟ್ ಇದೆ ಅಷ್ಟೇ, ಹಿಡ್ಕೊ. 1 2 3 4. ನನಗಿಂತ ಇವ್ರದ್ದೇ ಶಾಪಿಂಗ್. ಆ್ಯಕ್ಚುಲಿ ಇದು ಒಂದು 599 499 ಇದು 599 ಇದೆ ಇವ್ರದ್ದೇ ಇಷ್ಟು. ಮತ್ತು ಅದ್ರ ಜೊತೆಗೆ ನಾನು ಇದೇ ಥರ ಒಂದು ಪ್ಯಾಂಟ್ ತೊಗೊಂಡಿದ್ದೆ, ಬಟ್ ಅದು ಮಿಡ್ ವೆಸ್ಟ್ ಇದರಲ್ಲಿ ಅಷ್ಟು ಕ್ಲಿಯರಾಗಿರಲಿಲ್ಲ, ಸ್ವಲ್ಪ ಟೈಟ್ ಅನ್ನಿಸ್ತು. ಅದಕ್ಕೆ ನಾನು ಅದನ್ನು ಬೇಡ, ನೆಕ್ಸ್ಟ್ ಟೈಮ್ ಎಲ್ಲರೂ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಬಿಟ್ಟೆ. ನಂದು ಇನ್ನೂ ರಿಲಯನ್ಸ್ದು ಒಂದು 6 to 7 ವೋಚರ್ ಇದೆ. ಸೊ ಅದೆಲ್ಲ 500 ಮೈನಸ್ ಆಗುತ್ತಲ್ಲ, ಅಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ. ಇವ್ರು ಇದೊಂದು ಬೇರೆ ತೊಗೊಂಡ್ರು 899 111 ಇದು ಪುಟ್ಟೊಂದೇನೆ. ಅದ್ರ ಜೊತೆಗೆ ನಾನು ಒಂದು ಟೀ ಶರ್ಟು ಇನ್ನೇನು ತೊಗೊಂಡೆ, ನಾನು ವೇಸ್ಟು, ನಾನೇನು ತೊಗೊಳ್ಳೇ ಇಲ್ಲ. ಟೀ ಶರ್ಟು, ಶಟಲ್ ಕಾಕ್ ಅಷ್ಟೇ, ಶಟಲ್ ಕಾಕು, ಒಂದು ಶಾರ್ಟ್ಸ್ ಅಷ್ಟೇ. ಅದೊಂದು ಪುಲೋವರ್ 4 ಐಟಮ್ಸು. ಇದು ಒಂಥರ ಚೆನ್ನಾಗಿತ್ತು. ಗೂಬೆ ಇದೆ, ಅದು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಈ ಥರ ಟೀ ಶರ್ಟ್ ಎಲ್ಲ ಇಷ್ಟ ಆಗಲ್ಲ. ಆ್ಯಕ್ಚುಲಿ ನಾವು ಟ್ರಕ್ಕಿಂಗ್ ಹೋದಾಗ ಯೂಸ್ ಆಗುತ್ತೆ, ಮತ್ತು ಟ್ರಿಪ್ ಹೋದಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದಕ್ಕೊಂದು ಪ್ಯಾಂಟ್. ಓಕೆ, ಇದರಲ್ಲಿ ನಮ್ಮ ಪುಟ್ಟ ಇದೊಂದು ಟೀ ಶರ್ಟ್ ಬೇರೆ ತೊಗೊಂಡ್ರು. ಇಷ್ಟು ಡೆಕಾಥ್ಲಾನಲ್ಲಿ ಅವ್ರದ್ದೇ ಎಲ್ಲ ಜಾಸ್ತಿ ತೊಗೊಂಡಿರೋದು. ಅದಾದ್ಮೇಲೆ ನಾನು ಜುಡಿಯೋದಲ್ಲಿ ಸ್ಲಿಪ್ಪರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿದೆ, ಒಂಥರ ವರ್ತ್ ಅಂತಲೂ ಅನ್ನಿಸ್ತು. ಅಮೌಂಟಿಗೆಲ್ಲ ವರ್ತ್. ಆ್ಯಕ್ಚುಲಿ ಎಷ್ಟು 299 ಅಷ್ಟೇ. ಇದಕ್ಕೆ ಔಟ್ಸೈಡು ಇಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ, ಬಟ್ ಇದೊಂಥರ ಚೆನ್ನಾಗಿತ್ತು ಅಂತ ನಾನು ಇದೊಂದು ಪೇರ್ ತೊಗೊಂಡೆ. ನಮ್ಮ ಪುಟ್ಟು ಈ ಥರ ಒಂದು ಶೂಸ್ ತೊಗೊತು. ನಾನು ಅಲ್ಲೇನೇ ಒಂದು 2 ಟೀ ಶರ್ಟ್ ತೊಗೊಂಡೆ. 199 2 ಟೀ ಶರ್ಟ್ ತೊಗೊಂಡೆ. ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು, ಇರಲಿ ಅಂತ ಹೇಳ್ಬಿಟ್ಟು, ಡೈಲಿ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ 2 ಟೀ ಶರ್ಟ್ ತೊಗೊಂಡೆ. ಇಷ್ಟೇ ಶಾಪಿಂಗ್, ಜಾಸ್ತಿ ಏನು ಮಾಡಲಿಲ್ಲ. ಟೈಮ್ ಬೇರೆ ಆಗೋಗಿತ್ತು, ಇವರು ಮದುವೆಗೆ ಬೇರೆ ಹೋಗ್ಬೇಕಂತೆ. ಅದಕ್ಕೋಸ್ಕರ ಬೇಗ ಓಡಿ ಬಂದ್ವಿ. ಮಳೆ ಬೇರೆ ಬರ್ತಾಯಿದೆ ಬೆಂಗಳೂರಲ್ಲಿ. ಬೆಳಗ್ಗೆಯಿಂದ ಸ್ವಲ್ಪ ಬಿಸಿಲಿರುತ್ತೆ, ಆಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಮಳೆ. ಅದರಿಂದ ನಾವು ಇನ್ನು ಕಾಫಿ ಕುಡಿಬೇಕು ಮಳೆಗೆ. ಸ್ನ್ಯಾಕ್ಸ್ ಏನಾದ್ರು ತಗೊಬರೋಣ ಅಂದರೆ ಸಿಕ್ಕಾಪಟ್ಟೆ ಮಳೆ, ಅದಕ್ಕೆ ಎಲ್ಲೂ ಹೋಗಿಲ್ಲ. ಡೈರೆಕ್ಟ್ ಮನೆಗೆ ಹೋಗ್ಬಿಟ್ರೆ ಸರಿ ಅಲ್ವಾ ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ. ಸೊ ಇನ್ನು ಮದುವೆ ಏನಾದ್ರು ಕಂಟಿನ್ಯೂ ವ್ಲಾಗ್ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಅಷ್ಟೇ. ಇನ್ನೊಂದಿದೆ ಇಲ್ಲಿ. ಆ್ಯಕ್ಚುಲಿ ಇದು ಸನ್ಗ್ಲಾಸ್ ಒಂದು ನಾನು ಅಲ್ಲೇ ಹೇಳಿದ್ನಲ್ಲ, ಇದು ನಮ್ಮ ಪುಟ್ಟ ಫಸ್ಟ್ ಒಂದು ತೊಗೊಂಡು ಪಾಪ ಬ್ಯಾಗ್ ಒಳಗಡೆ ಹಿಂಗೆ ಹಾಕೊಂಡಿದ್ದಾಗ ಯಾರೋ ಮೇಲೆ ಬಂದು ಬ್ಯಾಗ್ ಮೇಲೆ ಕುತ್ಕೊಬಿಟ್ಟು ಹಾಳಾಗ್ಬಿಟ್ಟಿತ್ತು. ಇದೊಂಥರ ಚೆನ್ನಾಗಿದೆ. ಆ್ಯಕ್ಚುಲಿ ಗಾಡಿ ಓಡಿಸ್ಬೇಕಾದ್ರೆ ಬೆಸ್ಟ್ ಇದು, ಅದಕ್ಕೆ ನಾನು ತೊಗೊಂಡೆ. ಕೂಡಿ ಥರ ಕಾಣ್ತಿದ್ದೀನ, ಇಲ್ಲ ಅಲ್ವಾ? ಚೆನ್ನಾಗಿ ಕಾಣ್ತಿದ್ದೀನಿ. ಈ ಥರನೂ ಹಾಕೋಬೋದು. ನಾನು ಅಷ್ಟೊಂದು ಸನ್ಗ್ಲಾಸ್ ಎಲ್ಲ ಯೂಸ್ ಮಾಡಲ್ಲ, ಅವರೇ ಜಾಸ್ತಿ ಯೂಸ್ ಮಾಡೋದು. ಗಾಡಿ ಓಡಿಸ್ಬೇಕಾದ್ರೆ ಮಾತ್ರ ಅಷ್ಟೇ ಯೂಸ್ ಮಾಡ್ತೀನಿ. ಕೂಡಿ ಥರ ಕಾಣ್ತೀನಿ ನಾನು, ಸ್ವಲ್ಪ ಎಷ್ಟೆಲ್ಲ ಹಾಳಾಗಿದೆ. ಅದಕ್ಕೆ ನೋಡೋಣ, ಕಂಟಿನ್ಯೂ ವ್ಲಾಗ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಇವ್ರ ಫ್ರೆಂಡ್ ಮದುವೆಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ನಮ್ಮ ಪಾಪ ಇವಾಗ ರೆಡಿ ಆಯ್ತಾ ಇದೆ. ಇನ್ನು ನಾನು ರೆಡಿ ಆದೆ. ಬೇಗ ಹೋಗ್ಬೇಕಲ್ವಾ. ಆ್ಯಕ್ಚುಲಿ ಮಳೆ ಬೇರೆ ಸಿಕ್ಕಾಬಿಟ್ಟೆ ಬೆಂಗಳೂರಲ್ಲಿ. ಬೇಗ ಹೋಗಿ ತಲುಪಿ ಬೇಗ ರಿಟರ್ನ್ ಆಗಬೇಕು. ಅದಕ್ಕೋಸ್ಕರ
ರೆಡಿಯಾಗಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಬಟ್ಟೆ ಒಣಗಿ ಹಾಕಿಲ್ಲ, ಸಿಕ್ಕಾಬಿಟ್ಟೆ ಮಳೆ ಇರೋದ್ರಿಂದ ನೆನ್ನೆ ಬಟ್ಟೆಗಳೇ ಇನ್ನೂ ಒಣಗಿಲ್ಲ. ಅದಕ್ಕೋಸ್ಕರ ಇನ್ನೂ ಬಟ್ಟೆ ಒಂದು ಬಕೆಟ್ ಇದೆ. ಊಟ ಎಲ್ಲ ಮಾಡ್ಕೊ ಹೋಗ್ತೀನಲ್ಲ, ಕರಗಬೇಕಲ್ಲ, ಅದಕ್ಕೋಸ್ಕರ ಆಮೇಲೆ ಹೋಗಿ ಒಣಗಿ ಹಾಕೋಣ ಅಂತ ಹಿಂಗೆ ಬಕೆಟಿಗೆ ತೊಗೊಂಡ್ಬಿಟ್ಟಿದ್ದೀನಿ. ವಾಷಿಂಗ್ ಮಿಷಿನ್ದಲ್ವಾ ಬೇಗನೆ ಒಣಗಿಕೊಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಟೈಮ್ 7:30 ಆಗಿದೆ. ಇವಾಗ ಹೊರಡೋದಷ್ಟೇ. ಅಲ್ಲಿ ನೋಡೋಣ ಯಾರ್ಯಾರು ಸಿಗ್ತಾರೆ ಅಂತ. ಫೈನಲಿ ಮದುವೆಗೆ ಬಂದು ಕೂತಿದ್ದೀವಿ. ಅಲ್ಲ ಲಾಗ್ಗೆ ಹಾಕೋತಾ ಇರೋಣ ಅಂತ. ಅವರೇ ನ್ಯೂ ಕಪಲ್ಸ್. ಆ್ಯಕ್ಚುಲಿ ನನಗೆ ಇದರಲ್ಲಿ ಡೆಕೋರೇಷನ್ ತುಂಬ ಇಷ್ಟ ಆಯಿತು. ಚೆನ್ನಾಗಿಲ್ಲ ಪುಟ್ಟ? ಪರವಾಗಿಲ್ಲ. ಆದರೆ ಈ ಲೊಕೇಶನ್ನ ಹುಡಿಕೊಂಡು ಬರೋಷ್ಟರಲ್ಲಿ ನಮಗೆ ಸಾಕಾಗೋಯ್ತು. ಅದೇ ಇನ್ನೂ ಒಬ್ಬರು ಫ್ರೆಂಡ್ ಬರಬೇಕು, ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ, ನಾನು ಬೇರೆ ಇಲ್ಲೇ ಹೇಳ್ತಾ ಕೂತಿದ್ದೀನಿ. ಗಣೇಶ ಎಷ್ಟು ಚೆನ್ನಾಗಿದೆ. ಇದಕ್ಕೂ ಫ್ಲವರ್ ಡೆಕೋರೇಷನ್ ಮಾಡೋರು. ಆ್ಯಕ್ಚುಲಿ ಇದು ಇದು ಪ್ಲ್ಯಾಸ್ಟಿಕ್ಕು, ಇದೆಲ್ಲ ಡೆಕೋರೇಷನ್ ಮಾಡಿರೋದು. ಚೆನ್ನಾಗಿ. ಇಲ್ಲಿ ಗಣೇಶ, ಇಲ್ಲಿ ಕೃಷ್ಣ, ಶ್ರೀಕೃಷ್ಣ. ಚೆನ್ನಾಗೈತೆ. ಪರವಾಗಿಲ್ಲ. ಹಾಯ್ ಹಾಯ್. ಹೊಸ ಕಪಲ್ ಇವಾಗ ಬಂದವ್ರೆ. ಹೊಸ ನೀವು ಕಪಲ್ಲೇ ತಾನೇ? ಅದಕ್ಕೆ ಜೋರಾಗಿ ಕಲಿತವ್ರೆ. ಇನ್ನೇನು ತುಂಬ ಜನ ಇದೆಲ್ಲ ಊಟ ಮಾಡ್ಕೊಂಡು ಬರೋಣ. ಇವಾಗ ಊಟಕ್ಕೆ ಹೋಗಿದ್ದು ಬರೋಣ ಫಸ್ಟ್, ಆಮೇಲೆ ಮೈ ಕೊಟ್ಟರೆ ಆಯಿತು. ನೋಡಿರಿ ಇಷ್ಟೊಂದು ಕ್ರೌಡ್ ಇದೆ, ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಆಮೇಲೆ ಬಂದರೆ ಆಯಿತು. ಅವ್ರು ಕಾಣಿಸಿಲ್ಲ ಬಾಯ್. ಮದುವೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇತ್ತು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಿನಿಮಮ್ ಒನ್ ಅವರ್ ಆಗಲಿಲ್ವ ಪಾಪ? ಇವಾಗ ಬಂದಾಗಲೇ 25 ನಿಮಿಷಕ್ಕೆ ಬಂದಿದ್ದೀವಿ. ಅಲ್ಲಿಂದ 3/4 ಗಂಟೆ, ಒಂದು ಅದೇ 55 ಮಿನಿಟ್ಸ್ ಆಯಿತು. ಆ ಕಡೆಯಿಂದ ಅಂತ ಬೇಗನೆ ಬಂದ್ಬಿಟ್ವಿ. ಮದುವೆ ಎಲ್ಲ ಚೆನ್ನಾಗಿತ್ತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸ್ವೀಟ್ ಒಂದೇ ಮಾಡಿಸಿದ್ದವರು, ಒಂದು ಪಾಯಸ, ಇನ್ನೊಂದು ರಸ್ಮಲೈ ಕೊಟ್ಟಿದ್ದರು. ಒಬ್ಬಟ್ಟು ಸ್ವೀಟೇ, ಆದರೆ ಸೈಡ್ಸ್ಗೆ ತುಂಬ ಜನ ಡ್ರೈ ಜಾಮೂನ್ ಮತ್ತು ಜಾಂಗೀರು, ಜಿಲೇಬಿ ಇದೆಲ್ಲ ಮಾಡಿಸ್ತಾರೆ, ತಿನ್ನೋಕ್ಕಾಗಲ್ಲ. ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಇವ್ರ ಫ್ರೆಂಡ್ಸು ಅವರು ಮುಗಿಸ್ಕೊಂಡು ಹೋದ್ರು, ನಾವು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಟೈಮ್ 10:50 ನಾನು ಬಟ್ಟೆ ಎಲ್ಲ ಮೇಲ್ಗಡೆ ತೊಗೊಂಡೋಗಿ ಹಾಕಬೇಕು. ಅದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದಲ್ಲೇ ಇದೆ, ಅಲ್ಲೇ ಬಿಟ್ಟರೆ ಇನ್ನು ಎಲ್ಲ ಸ್ಮೆಲ್ ಬಂದುಬಿಡುತ್ತೆ ಬಟ್ಟೆ. ಅದಕ್ಕೋಸ್ಕರ ಮೇಲೆ ಒಣಗಾಕ್ಬಿಟ್ಟು ಬಂದು ಮಲ್ಕೋಬೇಕು. ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.